ಜಿಲ್ಲಾಡಳಿತ ಹಾಗೂ ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯಲು ಸರ್ಕಾರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಏಕಬಳಕೆಯ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಆದ್ದರಿಂದ ನಾವು ನಮ್ಮ ನಗರಸಭೆ ವತಿಯಿಂದ ಈಗಾಗಲೇ ಸಾಕಷ್ಟು ಸರ್ತಿ ಯಾದಗಿರಿ ನಗರದ ಎಲ್ಲ ಉದ್ಯಮಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ ಮತ್ತು ಅರಿವು ಮೂಡಿಸಿದ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಸೊ ನಾವು ಈ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಈ ಪ್ಲಾಸ್ಟಿಕ್ ಏನಿದೆ ಅಲ್ಲ, ಇದು ಸುಮಾರು 100 ವರ್ಷಕ್ಕೂ ಇದು ಡಿಸಾಲ್ವ್ ಆಗಲ್ಲ. ಆದ್ದರಿಂದ ಈಗ ನಾವು ಎಲ್ಲ ಕಡೆ ನೋಡಿದಾಗ ಸಾಕಷ್ಟು ದನಗಳಾಗಲಿ ಅಥವಾ ಸ್ಟ್ರೇ ಡಾಗ್ಸ್ ಆಗಲಿ, ಕುರಿಗಳಾಗಲಿ, ನಾವು ಸಾಕಷ್ಟು ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪಿದ್ದನ್ನು ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ. ಅಥವಾ ನೀರಿನಲ್ಲಿ ಹೋದಾಗ ಮೀನುಗಳು ಅಥವಾ ಬೇರೆ ಜೀವಿ ಜಂತುಗಳು ತಿಂದು ಸಾಕಷ್ಟು ಕಡೆ ಅವಕ್ಕೆ ಹಾನಿ ಉಂಟಾಗಿದ್ದು ನಾವು ನೋಡಿದ್ದೀವಿ. ಆದ ಕಾರಣ ಅದು ನಮಗೂ ಸಹ ಆ್ಯಸ್ ಪರ್ ನಮ್ಮದು ಏನು ಸ್ಟಡಿ ಇದೆ ಸೈಂಟಿಫಿಕ್ಲಿ ನಾವು ನೋಡಿದಾಗ ನಾವು ಪ್ಲಾಸ್ಟಿಕ್ ದಿನಕ್ಕೆ 5 ಗ್ರಾಮ್ ಪ್ಲಾಸ್ಟಿಕ್ ನಾವು ಸೇವನೆ ಮಾಡ್ತಾಯಿದ್ದೆ ಅಂತ ಈಗಾಗಲೇ ಸಾಕಷ್ಟು ವರದಿ ಮಾಡಿದಂತ ನಾವು ನೋಡಿದ್ದೀವಿ. ಸೊ ಈ ಎಲ್ಲ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಮನೆಯಿಂದ ಬ್ಯಾಗ್ ತೊಗೊಂಡು ಹೋಗಬೇಕು. ಯಾವುದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಯಾರು ಯೂಸ್ ಮಾಡಬಾರ್ದು. ಹೋಟೆಲ್ಸ್ ಆಗಿರ್ಬೋದು, ಖಾನಾವಳಿ ಆಗಿರ್ಬೋದು, ಅದಕ್ಕೆ ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಬೇಕರಿಗಳಾಗಿರ್ಬೋದು, ಕಿರಾಣಿ ಅಂಗಡಿಗಳಾಗಿರ್ಬೋದು. ಸೊ ತಾವು ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ ಕೇಸ್ ತಾವು ಇವೆಲ್ಲನೂ ಹೇಳಿದ ಮೇಲೆ ತಾವು ಮಾಡಿದರೆ ನಾವು ತಮ್ಮ ಮೇಲೆ ಪೆನಾಲ್ಟಿ ಇಂಪೋಸ್ ಮಾಡ್ತೀವಿ, ತಮ್ಮ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀವಿ. ತಮ್ಮದೇನು ಟ್ರೇಡ್ ಲೈಸೆನ್ಸ್ ಇದೆ ಅದನ್ನು ನಾವು ಕ್ಯಾನ್ಸಲ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಮತ್ತು ನಿಮ್ಮ ಟ್ರೇಡ್ ಲೈಸೆನ್ಸು ರದ್ದು ಮಾಡೋಂಥ ನಮಗೆ ಅವಕಾಶ ಇದೆ, ಅದನ್ನು ರದ್ದು ಮಾಡ್ತೀವಿ. ಸೊ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ನಮಗೆ ಸಹಕರಿಸಬೇಕು. ನಗರಸಭೆ ಜೊತೆಯಲ್ಲಿ ಕೂಡಿಕೊಂಡು ಮತ್ತು ಜಿಲ್ಲಾಡಳಿತ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸಾಕಷ್ಟು ಸರ್ತಿ ಮೀಟಿಂಗ್ ಮಾಡಿ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ನಮಗೆ ಸಾಕಷ್ಟು ಸ್ಟ್ರಿಕ್ಟಾಗಿ ನಮಗೆ ವಾರ್ನಿಂಗ್ ಮಾಡಿದ್ದಾರೆ. ಸಾಕಷ್ಟು ಸರ್ಕಾರದ ಸುತ್ತೋಲೆಗಳು ಮತ್ತು ಸರ್ಕಾರದ ಕಾನೂನದ ರೀತಿಯಲ್ಲಿ ನಾವು ಈಗಾಗಲೇ ಫಾಲೋಅಪ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಅದಕ್ಕಾಗಿ ನಾವು ನಗರಸಭೆ ಒಂದೇ ಎಲ್ಲ ಕೆಲಸ ಮಾಡಿದರೆ ಅದು ಸಕ್ಸಸ್ ಆಗೋಕ್ಕೂಡದು. ತಮ್ಮದು ನಮಗೆ ಸಹಕಾರ ಬೇಕಾಗಿದೆ. ತಾವೆಲ್ಲರೂ ಕಸ ಹಾಕಬಾರ್ದು, ಯಾವ ಜಾಗಕ್ಕೆ ಹಾಕಬೇಕು, ಎಲ್ಲಿ ಏನು ಮಾಡಬೇಕಂತ ನಮ್ಗೆ ಅರಿವಿದ್ದರೆ ನಮ್ಮ ವೆಹಿಕಲ್ ಬಂದಾಗ ನಮ್ಮ ವೆಹಿಕಲಿಗೆ ತಾವು ಎಲ್ಲ ಮನೆಯದು ಕಸ ಕೊಡಿ. ಪ್ಲಾಸ್ಟಿಕ್ ಟೋಟ್ಲಿ ಯಾರು ಯೂಸ್ ಮಾಡಬಾರ್ದು ಅಂತೇಳಿ ಈ ಯಾದಗಿರಿ ನಗರದ ಸಾರ್ವಜನಿಕರಿಗೆ ನಾನು ನಮ್ಮ ನಗರಸಭೆ ವತಿಯಿಂದ ಮನವಿ ಮಾಡ್ಕೊಳ್ತೀನಿ. ನಗರಸಭೆ ವತಿಯಿಂದ ನಮ್ಮ ಎಲ್ಲ ಸ್ಯಾನಿಟೈಸೇಷನ್ ಟೀಮು ಆ್ಯಂಡ್ ನಮ್ಮದು ರೆವೆನ್ಯೂ ಟೀಮ್ ಜೊತೆಯಲ್ಲಿ ನಾವು ಗಂಜ್ ಏರಿಯಾಕ್ಕೆ ನಾವು ವಿಸಿಟ್ ಮಾಡಿ ಸಾಕಷ್ಟು ಏನು ಅಂಗಡಿಗಳಿಗೆ ನಾವು ಭೇಟಿ ನೀಡಿದಾಗ ಪರಿಶೀಲಿಸಿದಾಗ ಸುಮಾರು 15ರಿಂದ 20 ಶಾಪ್ಗಳಲ್ಲಿ ನಾವು ಈಗಾಗಲೇ ಎಲ್ಲ ಏನು ಅವ್ರು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು ಅದನ್ನು ಸೀಸ್ ಮಾಡಿಕೊಂಡು ಅವರಿಗೆ ಪೆನಾಲ್ಟಿ ನಾವು ಹಾಕಿದ್ದೀವಿ. ಸೊ ಅವರಿಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಇವತ್ತು ನೀವು ಸೆಕೆಂಡ್ ರಿಪೀಟ್ ಮಾಡಿದರೆ ನಿಮಗೆ ನಾವು FIR ಮಾಡಿಸ್ಬೋದು, ನಿಮ್ಮದು ಟ್ರೇಡ್ ಲೈಸೆನ್ಸು ಕ್ಯಾನ್ಸಲ್ ಮಾಡ್ತೀವಿ ಅಂತ ಈಗಾಗಲೇ ನಾವು ಹೇಳಿ ಬಂದಿದ್ದೀವಿ. ಜೊತೆಯಲ್ಲಿ ಸುಮಾರು 20ರಿಂದ 30 ಅಂಗಡಿಗಳಿಗೆ ಮತ್ತೆ ವಿಸಿಟ್ ಮಾಡಿ ನಾವು ಇವತ್ತು ಮತ್ತೆ ಅವ್ರದ್ದು ಏನು ಟ್ಯಾಕ್ಸ್ ಏನು ಡ್ಯೂ ಇತ್ತು ಆ ಟ್ಯಾಕ್ಸ್ನು ಕಲೆಕ್ಷನ್ ಮಾಡಿದ್ದೀವಿ. ಸುಮಾರು 20 kgಯಿಂದ 30 kgವರೆಗೆ ನಾವು ಇವತ್ತು ಸೀಸ್ ಮಾಡಿದಂಥ ಪ್ಲಾಸ್ಟಿಕ್ ನಮ್ಗೆ ಇವತ್ತು ತಂದಿದ್ದೀವಿ. ಸೊ ಇವೆಲ್ಲ ಮತ್ತು ನಾವು ಈ ಕಾರ್ಯಕ್ರಮ ಏನಿದೆ ನಮ್ಮದು ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಮಾಡುವಕ್ಕೆ ನಾವು ವೀಕ್ಲಿ ಒಂದು 3-4 ಡೇಸ್ ಅದಕ್ಕೆ ಕೊಡ್ತೀವಂತ ಈ ಒಂದು ಇದರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.